ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಫುಡ್ ಅಡ್ಡ. ನಾನು ಮಾಹಿ. ಇವತ್ತು ನಾವು ಬಂದಿರೋ ಚನ್ನಪಟ್ಟಣ ಕುರಿ ಚಾಕ್ನ ಸೆಂಟ್ರು. ಇದು ಮಂಜಣ್ಣ ಅಂತ, ಅವ್ರನ್ನ ಬಾಂಡ್ಲಿ ಮಂಜಣ್ಣ ಅಂತಲೇ ಕರೀತಾರೆ. ಸೊ ಇಲ್ಲಿ ತುಂಬ ಫೇಮಸ್ಸು ಚಾಕ್ನ ಅಂತ ತುಂಬ ವೀಡಿಯೋಸ್ಗಳು ಬಂದಿದೆ. ಆದರೂ ಇವತ್ತು ನಾವು ಹಿಂಗೆ ಮೈಸೂರಿಗೆ ಹೋಗ್ಬೇಕಾದ್ರೆ ನೋಡಿದ್ವಿ, ಒಂದು ವೀಡಿಯೋನು ಮಾಡಿಬಿಡೋಣ, ತಿಂದು ಹೆಂಗಿದೆ ಟೇಸ್ಟು ಅಂತ ಬಂದಿದ್ದೀವಿ. ಬನ್ನಿ, ಆಗಿದ್ದಾಗಲಿ ಒಂದ್ಸರಿ ಟೇಸ್ಟ್ ಮಾಡೇ ಬಿಡೋಣ. ನೀವು ಇಲ್ಲಿಗೆ ಯಾವಾಗಿಂದ ಬರ್ತಿದ್ದೀರ? ಲೈಕ್ ದಿಸ್ ಇಸ್ ಫಸ್ಟ್ ಟೈಮ್ ನನ್ನ ಫ್ರೆಂಡ್ ಕರ್ಕೊಂಬಂದಿದ್ದು. ಹಾಂ, ಟೇಸ್ಟ್ ಮಾಡಿದ್ರೆ ಯಾ ಟೇಸ್ಟೆಡ್. ಹೆಂಗಿದೆ? ಇಟ್ಸ್ ಗುಡ್, ನೈಸ್. ನಾನು ಬೇರೆ ಕಡೆ ಎಲ್ಲ ತಿಂದಿದ್ದೀನಿ, ಬಟ್ ಇಟ್ ಈಸ್ ಸಮಥಿಂಗ್ ಡಿಫ್ರೆಂಟ್. ಓಕೆ, ಫ್ರೆಶ್ ಅನಿಸುತ್ತೆ, ಬಟ್ ಅಗೈನ್ ಐ ವಿಲ್ ರೆಫರ್ ಟು ಮೈ ಫ್ರೆಂಡ್ಸ್ ಅಷ್ಟೇ. ಸರ್ ನಮಸ್ತೆ. ನಮಸ್ತೆ, ಹೇಳಿ ಗುರುಗಳ. ಸರ್ ಫುಲ್ ಬ್ಯುಸಿ ಇದ್ದೀರಾ ಅನಿಸುತ್ತೆ. ಹೇಳಿ. ಸರ್ ಇದು ಸ್ಟಾರ್ಟ್ ಮಾಡಿ ಎಷ್ಟು ವರ್ಷಗಳಾಯ್ತು? 7 ವರ್ಷ ಆಯಿತು. 7 ವರ್ಷ ಇದೇ ಜಾಗದಲ್ಲಿ ಮಾಡಿದ್ದು. ಇದೇ ಜಾಗ, ಒಂದೇ ಜಾಗ. 7 ವರ್ಷದ ಹಿಂದೆ ಎಷ್ಟು ಕೆ ಜಿ ಹೋಗ್ತಾ ಇತ್ತು ಸರ್? ಸರ್ ಐಟಮ್ ಬಂದಂಗೆ, ನಮ್ಮ ಹಂಗೆ ಅಂತ ಇಲ್ಲ, ಮರಿಕುಳಿ ಹೆಂಗೆ ಕೊಡ್ತಾರೆ ಹಂಗೆ. ಆರ್ಡ್ರ್ ಕೊಡಿದಾಗ 50 ಕೆ ಜಿ ಗಂಟು ಕೊಡ್ತಾರೆ, ಆರ್ಡ್ರ್ ಇಲ್ಲ 30-40 ಕೆ ಜಿ ಗಂಟು ಕೊಡ್ತಾರೆ. ಇದು ಟೈಮಿಂಗು ಯಾವ ಥರ ಸರ್? ಮಧ್ಯಾಹ್ನ 12:30 ರಾತ್ರಿ 10 ಗಂಟೆ ಆಗ್ತದೆ. ಈ ಮಸಾಲೆ ಎಲ್ಲ ನೀವೇ ಪ್ರಿಪೇರ್ ಮಾಡ್ಕೊಂಡು? ನಮ್ಮದೇ ಹೋಮ್ ಮೇಡ್ ಅದು. ಈಗ ಏನೇನು ಐಟಮ್ಗಳು ಇದು ಮಾಡ್ತಾ ಇದ್ದೀರಿ ಸರ್? ಆಲ್ಟ್ ಐತೆ, ಲಿವರ್ ಐತೆ, ಬೀಜ ಐತೆ, ಕಿಡ್ನಿ ಐತೆ, ಚಾಪ್ಸ್ ಐತೆ, ತಿಳಿ ಐತೆ, ಕೈಮಾ ವಡೆ ಹೊಸ್ದಾಗಿ ಆಗ್ತಾ ಇದೀನಿ ಇವಾಗ. ಕೈಮಾ ವಡೆ ಹೊಸ್ದಾಗಿ? ಹಾಂ, ಹೊಸ್ದಾಗಿ. ಮತ್ತೇನೋ ಬ್ರೆಡ್ದು ಏನೋ ಕೇಳ್ಪಟ್ಟೆ ಸರ್? ಬ್ರೆಡ್ಡು ಕೈಮಾಗೆ ಹಾಕೋ ತಿನ್ನೋದು ಬಸ್. ಇದಕ್ಕೆ ಕೈಮಾ ವಡೆ? ಹಾಂ, ಕೈಮಾ ವಡೆಗೆ ಹಾಕೊಂಡು ತಿನ್ನೋದು ಬ್ರೆಡ್ಡು. ಹಾಂ ಹಾಂ. ಇವಾಗ ಹೊಸ್ದಾಗೆ ಬ್ರೆಡ್ ಆಮ್ಲೆಟು, ಕೈಮಾ ವಡೆ ಎರಡು ಸ್ಟಾರ್ಟ್ ಮಾಡಿದ್ವಿ. ಅದು ಹೊಸ್ದಾಗಿ ಅಪ್ಡೇಟ್ ಹುಡುಗರು ಇದ್ದಿರಲ್ಲ ಅವಾಗ, ಇವಾಗ ಹುಡುಗರು ಬಂದಮೇಲೆ ಇದನ್ನು ಸ್ಟಾರ್ಟ್ ಮಾಡಿದ್ದೀವಿ. ಮತ್ತು ಇದೀನು ಚಾಪ್ಸ್ ಸರ್ ಅದು? ಹಾಂ, ಮಟನ್ ಚಾಪ್ಸ್ ಇದು. ಆಲ್ಟು, ಲಿವರು, ಬೀಜ, ಕಿಡ್ನಿ, ತಿಳಿ, ಇಕೆ ಕಳ್ಳು, ಬಳ್ಳಿ, ಚಾಪ್ಸು, ಕೈಮಾ ವಡೆ. ರೇಟ್ ಯಾವ ಥರ ಸರ್? ಸರ್ 1/4 kg 275, ಅರ್ಧ kg 550, 1 kg 1100 ಸರ್. ಈ ಜಾಗಕ್ಕೆ ಬರಬೇಕು ಅಂದರೆ ಯಾವ ಥರ ಸರ್? ಸರ್ ನೀವು ಬೆಂಗಳೂರು ಕಡೆಯಿಂದ ಬರ್ತೀನಿ ಅಂದರೆ ಸಂಕ್ಲಗೆರೆ ಗೇಟು, ನಯ್ಯರ ಪೆಟ್ರೋಲ್ ಬ್ಯಾಂಕ್ ಪಕ್ಕ. ಮೈಸೂರು ಕಡೆಯಿಂದ ಬರ್ತೀನಿ ಅಂದರೆ ನಯ್ಯರ ಪೆಟ್ರೋಲ್ ಬ್ಯಾಂಕ್ ಪಕ್ಕನೇ ಬೋಲ್ಡನ್ ಸರ್ವಿಸ್ ರೋಡಲ್ಲಿ ಜಾಗ ಕೊಟ್ಟವ್ರೆ, ಎಳ್ಕೋಬೇಕು. ಆ ಕಡೆಯಿಂದ ಬರ್ತೀನಿ ಅಂದರೆ ಪಾಕಸಾಲೆ, ಬೆಂಗಳೂರು ಕಡೆ ಬರ್ತೀನಿ ಅಂದರೆ ಪಾಕಸಾಲೆ ಹತ್ರ ರೈಟ್ ಲೆಫ್ಟ್ ಎತ್ಕೊಂಡು ಮುಂದಕ್ಕೆ ಹೋಗಿ ಯೂಟರ್ನ್ ಹಾಕೋ ಬರ್ಬೇಕು ಸರ್. ಇದು ನೀವೆಲ್ಲರೂ ಕಲ್ತು ಬಂದಿದ್ದ ಅಥವಾ ಓನ್ ಆಗಿ ನೀವು ಬಂದದ್ದು ಸರ್? ಕಲಸಿಪಾಳ್ಯದಲ್ಲಿ ಚಂದ್ರು ಅಂತ ನಮ್ಮ ಗುರುಗಳು ಅವರೇ, ಚಂದ್ರು ಅವರು. ಅವ್ರ ಹತ್ರದಿಂದ ಬಂದು ಇಲ್ಲಿ ಮಾಡಿಕೊಂಡೆ. ನೇಟಿವ್ ಪ್ಲೇಸ್ ಇದೆ ಇದು ಚನ್ನಪಟ್ಟಣ. ಇದು ಎಲ್ಲ ಮಿಕ್ಸ್ ಅಲ್ವಾ ಸರ್? ಎಲ್ಲ ಮಿಕ್ಸ್ ಇದೆ ಸರ್. ಇದೇ ಈಗ ಈ ಚಟ್ನಿನೇ ಹಾಕಿ ನೀವು ಅಲ್ಲಿ ರೋಸ್ಟ್ ಮಾಡೋದು? ಅದೇ ಚಟ್ನಿನೇ ಜೊತೆ ಚಟ್ನಿನೇ ಹಾಕಿ ಕೊಡೋದು, ಅದೇ ಚಟ್ನಿನೇ ಇದಕ್ಕೆ ನೆಚ್ಕೋತಿರ ಕೊಡೋದು. ಹೆಸರು ಅದು ಇನ್ನೊಂದು ಹೆಸರೇನೋ ಇದೆಯಲ್ಲ ಸರ್? ಹೊಸದೇನೋ ಅದು ಅಂದರೆ ನಿಮ್ದು ಪೆಟ್ ನೇಮ್ ಕರೆಯೋದಾ? ಎಲ್ಲ ಬಾಂಡ್ಲಿ ಅಂತ ಕರೀತಾರೆ ಸರ್. ಯಾಕಂದ್ರೆ ಅಲ್ಲಿ ಎಲ್ಲರೂ ಹೆಸರು ಹಂಗೆ ಇಟ್ಟಿದ್ರು, ಅದಕ್ಕೆ ಬಾಂಡ್ಲಿ ಅಂತಾನೆ ಕರೆಯೋದು. ನಾನೇ ಬೋರ್ಡ್ ಮೇಲೆ ಹಾಕ್ಸ್ಬಿಟ್ಟಿದ್ದೀನಲ್ಲ ಬಾಂಡ್ಲಿ ಅಂತ. ಆಮೇಲೆ ಇಲ್ಲಿ ಫೋನ್ ಮಾಡ್ಕೊಂಡು ಬರೋರಿಗೆ ನಿಮ್ಮ ನಂಬರು ಸರ್? ಸರ್ 9844058322. ನೀವು ಇಲ್ಲಿಗೆ ಯಾವಾಗಿಂದ ಬರ್ತಿದ್ದೀರಿ ಸರ್? ನಾವು ನಮ್ಮದು ಆನ್ ದಿ ವೇ ಹೋಗಿ ಮೈಸೂರಿಗೆ ಹೋಗುವಾಗ ಮತ್ತು ಮಂಡ್ಯಕ್ಕೆ ಹೋಗುವಾಗೆಲ್ಲ ಬರ್ತೀವಿ. ಟೇಸ್ಟ್ ಎಲ್ಲ ಯಾವ ಥರ? ಚೆನ್ನಾಗಿದೆ, ನಾಟ್ ಪ್ರೈಸ್ ಎಲ್ಲ ವರ್ತ್, ರೀಸನಬಲ್. ಅದು ಡಿಪೆಂಡ್ ಆನ್ ವಾಟ್ ಕೈಂಡ್ ಆಫ್ ಪೀಸಸ್, ನಾವು ಯಾವ ಥರ ಪೀಸ್ಗಳನ್ನ ಸೆಲೆಕ್ಟ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಟೇಸ್ಟು ಕೂಡ. ಚೆನ್ನಾಗಿದೆ, ಇದೊಂಥರ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಟೇಸ್ಟ್ ಮಾಡಲಿಕ್ಕೆ ಏನು ಬರ್ತಾ ಇಲ್ಲ, ಪ್ರಾಬ್ಲಮ್ ಇಲ್ಲ.
ಫೈನಲಿ ಮಂಜಣ್ಣ ಅವರ ಹೋಟ್ಲ್ ಚಾಕ್ನ ನನ್ನ ಕೈಗೆ ಬಂದಿದೆ. ಖಾರ ಅಲ್ಲಿ ಅವ್ರು ಖಾರ ಹಾಕ್ಬೇಕಾದ್ರೆ ಘಾಟ್ ಸರಿಯಾಗಿ ಹೊಡಿತಿತ್ತು. ಸೊ ಕಿಡ್ನಿ ಇಂದ ಸ್ಟಾರ್ಟ್ ಮಾಡೋಣ. ಚಾಕ್ನ ಒಳ್ಳೆ ಖಾರ ಹಾಕಿ ಅದ್ರ ಮೇಲೆ ಜೊತೆಗೆ ಒಂದು ಸ್ವಲ್ಪ ಚಟ್ನಿ ಮಿಕ್ಸ್ ತೊಗೊಂಡಿದ್ದೀನಿ, ಜೊತೆಗೆ ಒಂದು ಚಾಪ್ಸು ಕೊಟ್ಟವ್ರೆ. ಕೈಮಾ ವಡೆ ಹೇಳಿದ್ದೀನಿ, ಇಲ್ಲಿ ಅವ್ರದ್ದು ಹೊಸ್ದಾಗಿ ಸ್ಟಾರ್ಟ್ ಮಾಡಿದ್ರೆ ಕೈಮಾ ವಡೆ ಮತ್ತು ಬ್ರೆಡ್ ಕೈಮಾ ಸ್ಟಾರ್ಟ್ ಮಾಡಿದ್ದಾರೆ, ಅದು ಹೇಳಿದ್ದೀನಿ, ಇನ್ನೂ ಬಂದಿಲ್ಲ. ಜಲ್ಲಿ ಜಲ್ಲಿ ಥರ ಇದೆ. ಕಿಡ್ನಿನೋ ಅಥವಾ ಏನೋ ಗೊತ್ತಾಗಲಿಲ್ಲ ನನಗೆ. ಲಿವರ್ ತಿಂದು ಖಾರ ಮತ್ತು ಪೆಪ್ಪರು ಸಾಲ್ಟು ಅದ್ರ ಮೇಲೆ ಹಾಕ್ಕೊಟ್ರಲ್ಲ, ನೀಟಾಗಿ ಸಿಗುತ್ತೆ ಬಾಯಿಗೆ. ಒಂಥರ ಖಾರವಾಗಿ. ನಾನು ಇಲ್ಲಿ ಬಂದಾಗ ಫುಲ್ ಮೋಡ ಇತ್ತು, ಹಾಗೆ ಸಡನ್ನಾಗಿ ಬಿಸಿಲು ಓಪನ್ ಆಗ್ಬಿಡ್ತು, ಸೆಕೆ ಜೊತೆಗೆ ಖಾರ. ಜನಗಳು ಕರೆಕ್ಟಾಗಿ 12 ಗಂಟೆ ಅವ್ರು ಓಪನ್ ಮಾಡ್ತಿದ್ದಂಗೆ ತುಂಬಿದ್ರು. ನಾವು ಸ್ವಲ್ಪ ರಶ್ ಕಮ್ಮಿ ಆಗಲಿ ಅಂತ ಕಾದ್ವಿ. ಮರಿ ಕರಳು ಡಿಫ್ರೆಂಟ್, ಎಲ್ಲ ಮಿಕ್ಸಲ್ಲಿ ಮರಿದು ಒಳಗಿರೋ ದೇಹದ ಎಲ್ಲ ಪಾರ್ಟ್ಗಳನ್ನು ಕತ್ತರಿಸಿ ಹಾಕ್ಬಿಟ್ಟವ್ರೆ. ಜೊತೆಗೆ ಚಾಪಸ್. ಪ್ರಾಪರಾಗಿ ಇಷ್ಟು ನೀಟಾಗಿ ಮಟನ್ನ ಅದ್ರ ಮೇಲೆ ಹಾಕಿ ಬೇಯಿಸೋದು ಅಷ್ಟು ಈಸಿನೇ ಅಲ್ಲ, ನೀಟಾಗಿ ಬೇಯಿಸಿದ್ರು. ಖಾರ ಹಾಕೊಂಡು ತಿಂತಾಯಿದ್ರೆ ಆಹಾ. ಮೋಸ್ಟ್ಲಿ ಇದು ಕಿಡ್ನಿ ಅನಿಸುತ್ತೆ. ಒಣಮೆಣ್ಸಿನ್ಕಾಯಿ ಮತ್ತು ಇನ್ನೂ ಏನೋ ಮಸಾಲ ಹಾಕೋರೋದಕ್ಕೆ ಅದ್ರದ್ದು ಖಾರ ಮಾತ್ರ ಸರಿಯಾಗಿ ಹೊಡಿತಿದೆ. ಮಾತ್ರ ಖಾರಕ್ಕೆ ಎಲ್ಲ ಕಡೆ ಬೆವರು. ಕ್ರೌಡ್ ಇರುತ್ತೆ, ಸ್ವಲ್ಪ ಕಾದರೆ ಒಳ್ಳೆ ಟೇಸ್ಟಿಯಾಗಿರೋ ಚಾಕ್ನ ತಿನ್ಬೋದು. ಕುರಿ ಚಾಕ್ನ ಇವರು ಕಲಾಸಿಪಳ್ಳಿ ಅಂತ ನಮ್ಮ ಪ್ರೀವಿಯಸ್ ಒಂದು ವೀಡಿಯೋ ಮಾಡಿದೆ, ಚಂದ್ರು ಅವ್ರದ್ದು. ಅವ್ರ ಹತ್ರ ಇವರು ಕೆಲಸ ಕಲಿತು ಬಂದಿರೋದು. ಒಂದು ಗ್ರಿಲ್ ಸಾಲಲ್ಲ ಅಂತ ಸುಮಾರು ಹಾಕೊಂಡವ್ರೆ. ಅಷ್ಟು ಜನ ಎಲ್ಲದರಲ್ಲೂ 10-20 ಜನ ವೆಯ್ಟಿಂಗಲ್ಲೇ ಅವರೇ. ಖಾರ ಅದೊಂದು ಕೈಮಾದೊಂದಿದೆ, ಇಳಿಸ್ಕೊಬತ್ತೀನಿ. ಕೈಮಾ ವಡೆ ಬಿಸಿ ಈಗ ಎತ್ತಿಸ್ಕೊಂಬಂದೆ, ಅದರಿಂದ ಸಖತ್ ಬಿಸಿ ಇದೆ. ಬಿಸಿ ಖಾರಕ್ಕೆ ಏನು ಹೇಳೋಕ್ಕಾಗಲ್ಲ, ಅದು ಇನ್ನೊಂದು ಚೂರು ಆರಲಿ. ಕೈಮಲ್ಲೂ ಚಾಕ್ನ ಈ ಥರ ಮಾಡ್ತಾರೆ ಅಂತ ಇದೇ ಫಸ್ಟ್ ಟೈಮ್ ನಾನು ನೋಡಿ. ಕೊತ್ತಂಬರಿ ಸೊಪ್ಪು ಮಸಾಲೆ ಎಲ್ಲ ಕಾಣಿಸ್ತಿದೆ, ಚೆನ್ನಾಗಿದೆ. ಬಟ್ ಬಿಸಿಲೇ ತಿನ್ಬಿಡ್ಬೇಕು. ಸ್ವಲ್ಪ ಆರಿದ್ರೂ ಒಂಥರ ಟೇಸ್ಟು. ಅವರೇ ಹೇಳಿದ್ರು ಬಿಸಿಲಿ ತಿನ್ಬಿಡಿ, ಆರೋದ್ರೆ ಅಷ್ಟು ಒಂಥರ ಗಟ್ಟಿ ಥರ ಆಗ್ಬಿಡ್ತದೆ ಅಂತ. ಕೇಳಿದ್ದೆ ಖಾರದ ಬಗ್ಗೆ, ಇವತ್ತು ಎಕ್ಸ್ಪೀರಿಯೆನ್ಸ್ ಆಗ್ತಿದೆ. ಸಿಕ್ಕಾಪಟ್ಟೆ ಖಾರ ಚೆನ್ನಾಗಿದೆ. ತಿಂದ್ವಿ ಚನ್ನಪಟ್ಟಣ ಕುರಿ ಚಾಕ್ನ ಸ್ಟೋರಲ್ಲಿ, ಅದು ಮಂಜಣ್ಣ ಅವ್ರ ಅಂಗಡಿಲಿ. ಸೊ ಟೇಸ್ಟು ತುಂಬ ಚೆನ್ನಾಗಿತ್ತು, ನನಗಂತೂ ಇಷ್ಟ ಆಯಿತು. ಇಲ್ಲಿಗೆ ನೀವು ಬರಬೇಕು ಅಂದರೆ ಈ ಲೊಕೇಶನ್ ನಮ್ಮ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಈಸಿಯಾಗಿ ಅದನ್ನು ಕ್ಲಿಕ್ ಮಾಡಿದ್ರೆ ನೀವು ಆರಾಮಾಗಿ ಇಲ್ಲಿ ಬರ್ಬೋದು. ಸೊ ಎವ್ರಿ ಡೇ 12 ಗಂಟೆಯಿಂದ ರಾತ್ರಿ 10 ಗಂಟೆ ತನಕ ಹಬ್ಬಗಳು ಮತ್ತು ಸೋಮವಾರ ರಜಾ ಇರುತ್ತಂತೆ. ಬನ್ನಿ, ತಿನ್ನಿ, ಟೇಸ್ಟ್ ಹೆಂಗಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಇಷ್ಟು ಹೇಳ್ದೆ ನಾನು ಈ ವಿಡಿಯೋ ಮುಗಿಸ್ತಿದ್ದೀನಿ. ಮರಿದೇ ನಮ್ಮ ಫುಡ್ ಅಡ್ಡಾ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ. ಥ್ಯಾಂಕ್ ಯು.